ನೆರ್ಗೆನ್ ಸ್ವಲ್ಪ ಮೇಲ್ ಇಟ್ಕೊಳ್ಳಿ. ಅಷ್ಟು ಮೇಲಲ್ಲ, ಆ ಕೊಡ ಕಾಣುತ್ತೆ, ಬಿಡಿ. ಸರಿ ಇದೆ, ನಡೀರಿ. ಆಹಾ, ಇದು ನೋಡ್ತಿದ್ರೆ ಹೃದಯ ತುಂಬಿ ಬರ್ತಿದೆ. ಅತ್ತೆನ ಕಂಡ್ರೆ ಆಗದೇನೆ ಇರೋ ಸೊಸೆರು ಅತ್ತೆಗೆ ಇಷ್ಟು ಚೆನ್ನಾಗಿ ಸೀರೆ ಉಡಿಸಿ ಅಲಂಕಾರ ಮಾಡಿದ್ದಾರೆ. ಅತ್ತೆ ಮೇಲೆ ಪ್ರೀತಿ ಇಲ್ಲದೆ ಹೋದರೂ ಮಾವನ ಮೇಲಿರೋ ಅಭಿಮಾನ ಆದರೂ ಅತ್ತೆ ಸೊಸೆದ್ರನ್ನ ಮಂದ್ ಮಾಡಲಿ. ಬಿಸಿಲಾದ ಕೂಡಲೇ ಕರಗೋ ಕಹಿ ಸತ್ಯವೇ ಕೊನೆಯೋ. ನೀ ಕಾಮನ ಬಿಲ್ಲು, ನಾ ಬೇಲಿಯ ಕೋಲು, ನಾ ತಲುಪಲು ನಿನ್ನ ಸಾಧ್ಯವೇ ಹೇಳು. ಸರಿ ಸರಿ, ಬನ್ನಿ ಶಾಸ್ತ್ರ ಶುರು ಮಾಡೋಣವಾ? ದುರ್ಗಾ, ಲಕ್ಷ್ಮೀ, ಸರಸ್ವತಿ ದೇವ್ರಿಗೆ ಆರತಿ ಬೆಳಗಿ ಮಾಂಗಲ್ಯಕ್ಕೆ ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ.
ರಾಮ್, ಈಗ ನೀನು ಲೀಲಾಗೆ ಮಾಂಗಲ್ಯ ಧಾರಣೆ ಮಾಡು. ನೀವ್ ನಂಗೆ 100 ಕೋಟಿ ರೂಪಾಯಿ ಜೀವನಾಂಶ ಕೊಡ್ಬೇಕು. ಏನು ಯೋಚನೆ ಮಾಡ್ತಿದೀಯಾ? ತಗೋ ರಾಮ್. ನೋ, ರಾಮ್, ಯಾಕಪ್ಪ, ಏನಾಯ್ತು? ಸಾರಿ ಮಾ, ನನ್ನ ಕೈಯಲ್ಲಿ ಕೆಲಸ ಮಾಡಕ ಇವಳಿಗೆ ನನ್ನ ಕೈಯಲ್ಲಿ ಮಾಂಗಲ್ಯ ಧಾರಣೆ ಮಾಡಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ರಾಮ್, ನೀನೇ ಅವಳಿಗೆ ತಾಳಿ ಕಟ್ಟಿದೀಯಾ, ಅವಳಿಗಲ್ದೆ ಇನ್ಯಾರಿಗಿದೆ ಯೋಗ್ಯತೆ? ಆಗ ಗೊತ್ತಿಲ್ಲದೆ ಒಂದ್ಸತಿ ತಪ್ಪು ಮಾಡಿದ್ದೀನಿ. ಈಗ ಗೊತ್ತಿದ್ದು ಅದೇ ತಪ್ಪನ್ನ ಮತ್ತೆ ಮಾಡಲ್ಲ ನಾನು. ರಾಮ್, ನಿನ್ಗೆ ಅಷ್ಟೆಲ್ಲ ಕೈ ಮುಗಿದು ಕೇಳ್ಕೊಂಡಿದ್ದೀನಿ, ಆದರೂ ಹಠ ಮಾಡ್ತೀಯಲ್ಲೋ. ಇದು ನಮ್ಮ ಸಂಪ್ರದಾಯ. ಓ ಸಂಪ್ರದಾಯ ಸಂಪ್ರದಾಯ, ನಿಮ್ಮ ಸಂಪ್ರದಾಯ ಹೆಸರಲ್ಲಿ ನನ್ನ ನೆಮ್ಮದಿನ ಹಾಳು ಮಾಡ್ಕೊಂಡಿದ್ದೀನಿ. ಮನಸ್ಸು ಹೇಳ್ದೇ ಇರೋರಿಗೆ ಮನೇಲಿ ಜಾಗ ಕೊಟ್ಟಿದ್ದೀನಿ. ಮನಸ್ಸು ಕೊಡು ಅಂತ ಹೇಳ್ಬೇಡಮ್ಮ. ನನ್ನ ಮನಸ್ಸಿಗೆ ವಿರುದ್ಧವಾಗಿ ಶಾಸ್ತ್ರ ಮಾಡೋಂತ ಫೋರ್ಸ್ ಮಾಡಬೇಡ. ರಾಮ್, ರಾಮ್, ತಡಿಬೇಡಿ ಅಜ್ಜಿ, ಅವ್ರು ಮಾಡಿದ್ದು ಸರಿಯಾಗೇ ಇದೆ. ಏನು ಸರಿ? ಹೆಂಡತಿಗೆ ಅವಮಾನ ಮಾಡೋದು ಸರಿನಾ? ಲೀಲಾ ಅವರು ಏಜೆ ಹೆಂಡತಿಯಾಗಿ ಏನ್ ಜವಾಬ್ದಾರಿ ನಿಭಾಯಿಸಿದ್ದಾರೆ ಹೇಳಿ? ಗಂಡನ್ ಗೌರವ ಕಾಪಾಡೋದು ಹೆಂಡತಿ ಆದವಳ ಕರ್ತವ್ಯ. ಆದ್ರೆ ಇವರು ಎಲ್ರ ಮುಂದೆ ಏಜೆ ಮರ್ಯಾದೆ ತೆಗೆದ್ರು